ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಆ್ಯಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಸೀರೀಸ್. ಟ್ರಾವೆಲಿಂಗ್ ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬನ್ನ ಮೇಯ್ನಾಗಿ ಶುರು ಮಾಡಿದ್ದೆ ಟ್ರಾವೆಲಿಂಗ್ ಸೀರೀಸ್ನ ಶುರು ಮಾಡಬೇಕು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅದೇನೇನೋ ಆಗೋಯಿತು. ಬಟ್ ನಾನು ಟ್ರಾವೆಲಿಂಗ್ ಸೀರೀಸ್ನ ಶುರು ಮಾಡೋಣ ಅಂತ ಈ ವರ್ಷ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಯಸ್, ಫೈನಲಿ ನಾನು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಜಾಸ್ತಿ ಕ್ರೌಡ್ ಇರೋ ಜಾಗ ಅಥವಾ ಒಂಥರ ಹೆಂಗೆ ಅಂದರೆ ಫುಲ್ ಹೆವಿ ಫುಲ್ ರಶ್ ಇರಬೇಕು, ಆ ಥರ ಎಲ್ಲ ನಂಗೆ ಜಾಗ ಇಷ್ಟ ಆಗಲ್ಲ. ಫುಲ್ ಕಾಮಾಗಿ ಪೀಸಾಗಿರಬೇಕು. ಸೊ ಆ ಥರ ಜಾಗಗಳು ನಂಗೆ ತುಂಬ ಇಷ್ಟ. ಫಸ್ಟು ಒಂದು ಕಾಫಿ ಕುಡ್ಕೊಂಡೆ, ಅದಾದಮೇಲೆ ನನಗೆ ಸ್ಟ್ರೆಂತ್ ಅನ್ನೋದು ಬರೋದು. ಸೊ ಕಾಫಿ ಕುಡ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮಲ್ಕೊಬಿಟ್ಟೆ. ಅದಾದಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಎಷ್ಟು ಚಂದ ವ್ಯೂ ಇತ್ತು ಗೊತ್ತಾ. ಸೊ ನಾನು ಬಂದಿರೋ ಜಾಗ ಬಂದು ಬೆಟ್ಟದ ಭೈರೇಶ್ವರ ಟೆಂಪಲ್ ಆ್ಯಂಡ್ ಇದಿರೋದು ಸಕಲೇಶ್ಪುರ ಹತ್ರ. ಇದನ್ನು ನೀವು ಲವ್ ಮಾಕ್ಟೇಲ್ 2 ಅಲ್ಲಿ ನೋಡಿರ್ಬೋದು. ಲಾಸ್ಟ್ ಸೀನಲ್ಲಿ ಈ ಒಂದು ಪ್ಲೇಸ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ಅಷ್ಟು ಚೆನ್ನಾಗಿದೆ. ಒಂಥರ ಕಾಮಾಗಿತ್ತು, ಹೆವಿ ಜನ ಇರಲಿಲ್ಲ, ಪೀಸ್ಫುಲ್ ಆಗಿತ್ತು. ಸುತ್ತಮುತ್ತ ಬರೀ ಕಾಡು, ಹಸಿರು ಮತ್ತು ಫಾಗ್, ಮಂಜು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಿಂತ ಆ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ಫೇಸಲ್ಲಿ ಆವಾಗಲೇ ಪಿಂಪಲ್ಸ್ ಬಂದಿದೆ ಗೈಸ್. ಈ ಥರನೇ ಆಗುತ್ತೆ ನೋಡಿ, ಎಲ್ಲಾದರೂ ಫಂಕ್ಷನ್ಸು ಟ್ರಾವೆಲಿಂಗ್ ಇದ್ದರೆ ಇದೇ ಪ್ರಾಬ್ಲಮ್. ಸೊ ಫೈನಲಿ ಈ ಪ್ಲೇಸ್ನ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ವೈಬ್ಸ್ನ ಹೊರಟಿದ್ದಾಯಿತು. ಆ್ಯಂಡ್ ಹೋಗ್ತಾ ಆನ್ ದ ವೇ ಮತ್ತೆ ಒಂದು ಸಲ ಕಾಫಿ ಕುಡಿಬೇಕಿತ್ತು. ಸೊ ಕಾಫಿನ ಕುಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ವಿ. ಮಳೆ ಕೂಡ ಬರ್ತಾಯಿತ್ತು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಕ್ಯಾಮ್ರಲ್ಲಿ ಮಳೆ ಕೂಡ ಬರ್ತಾಯಿತ್ತು. ಆ್ಯಂಡ್ ಗೈಸ್ ಈ ವ್ಯೂ ನೋಡಿ, ಈಗ ಬಂದುಬಿಟ್ಟು 10 ಗಂಟೆ ಆಯಿತಾ, 10 ಗಂಟೆ ಆಗಿದೆ. ಬಟ್ ಇಲ್ಲಿ ಹೆಂಗಿದೆ ಅಂತಂದರೆ 10 ಓ ಕ್ಲಾಕಿಗೆ ಹಂಗಿದೆ ಪ್ಲೇಸು. ಬಟ್ ಬೆಂಗಳೂರಲ್ಲಿ ಫುಲ್ಲು ಬಿಸಿಲು, ಈಚೆನೇ ಬರೋಕ್ಕಾಗಲ್ಲ 10 ಗಂಟೆಗೆ. ಬಟ್ ಇಲ್ಲಂತೂ ನಿಜವಾಗ್ಲೂ ಫೀಲೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಾನು ಇದನ್ನು ಬೇಗನೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು, ಅದಾದಮೇಲೆ ಕೆಲಸಗಳು, ಇದ್ರ ಬ್ಯುಸಿಲಿ ನಾನು ಎಡಿಟ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆನ್ ದ ವೇ ಹೋಗ್ತಾ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳಿತ್ತು. ಬಟ್ ಎಲ್ಲನೂ ವಿಸಿಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಳೆ ಕೂಡ ಬರ್ತಾಯಿತ್ತು ಅಂತ ಹೇಳಿ ನಾವು ಹೊರಟ್ವಿ. ನೆಕ್ಸ್ಟು ಟಿಫನಿಗೆ ಅಂತ ಬಂದ್ವಿ. ನಾನು ಟ್ರಾವೆಲಿಂಗ್ ಅಂತ ಅಂದರೆ ನಾನು ಪ್ರಿಫರ್ ಮಾಡೋದೇ ಇಡ್ಲಿ ವಡ. ಇದು ಬಿಟ್ಟು ಬೇರೆ ಏನೂ ನಾನು ತೊಗೊಳ್ಳಲ್ಲ ಟ್ರಾವೆಲಿಂಗಲ್ಲಿ. ಸೊ ಅದೇ ಥರನೇ ಇಡ್ಲಿ ವಡ. ಆ್ಯಂಡ್ ಮಂಗಳೂರು ಸೈಡ್ ಹೋದ್ಮೇಲೆ ಅಲ್ಲಿ ಸಿಗೋ ಮಂಗಳೂರು ಬನ್ಸ್ನ ಮಿಸ್ ಮಾಡೋಕ್ಕಾಗತ್ತಾ. ಸೊ 2 ಮಂಗಳೂರು ಬನ್ಸ್ ಕೂಡ ತೊಗೊಂಡ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಗೈಸ್. ಮಂಗಳೂರು ಬನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮತ್ತೆ ಒಂದು ಲೋಟ ಕಾಫಿ ಕುಡಿದೆ. ಕಾಫಿ ಇಲ್ಲ ಅಂತಂದರೆ ಅಷ್ಟೇ ನನಗೆ ಫುಲ್ ತಲೆ ಕೆಟ್ಟೋಗುತ್ತೆ. ಟ್ರಾವೆಲಿಂಗ್ ಟೈಮಲ್ಲಂತೂ ಕಾಫಿ ಇರಲೇಬೇಕು. ಆ್ಯಂಡ್ ಇತ್ತೀಚಿನ ನಡುವೆ ನನಗೆ ಹೂವುಗಳಂದರೆ ತುಂಬಾ ಇಷ್ಟ ಆಗೋಗಿದೆ. ಸೊ ಎಲ್ಲೋದ್ರೂ ಒಂಥರ ಫ್ಲವರ್ ಕಲೆಕ್ಷನ್ಸ್ ಥರ ಹೂವು ಇಟ್ಕೊಂಡಿರ್ತೀನಿ. ಆ್ಯಂಡ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ಬೀಚ್ಗೆ ನಾನು ಅಂದ್ಕೊಂಡಿದ್ದೆ ಒಂದು ಔಟ್ಫಿಟ್ಟು, ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಔಟ್ಫಿಟ್ ಆಗೋಯಿತು. ಏನೋ ಗೊತ್ತಿಲ್ಲ, ಫುಲ್ ಕಂಪ್ಲೀಟ್ ಪ್ಲ್ಯಾನೇ ಚೇಂಜ್ ಮಾಡಿಬಿಟ್ಟೆ. ಸೊ ಫೈನಲಿ ನಾನೀಗ ಬೀಚ್ಗೆ ಕೂಡ ಬಂದಿದ್ದೀನಿ. ಇಲ್ಲಿ ತುಂಬಾ ಜನ ಇದ್ದರು, ಯಾಕಂದರೆ ಇವಾಗ ನಾವು ಹೋಗಿದ್ದು ಮೇ ಎಂಡ್. ಸೊ ಸ್ಕೂಲ್ಸ್ ಎಲ್ಲ ಅಂದರೆ ಜೂನಿಗೆ ಶುರು ಆಗೋಗುತ್ತಲ್ವಾ. ಸೊ ಎಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟಿದ್ರು. ಆ್ಯಂಡ್ ಎಲ್ಲರೂ ಎಷ್ಟು ಚೆಂದ ಎಂಜಾಯ್ ಮಾಡ್ತಾಯಿದ್ರು. ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ, ನಾವು ಈ ಥರ ಏನು ನೆನಪುಗಳು ಇಟ್ಕೊಂಡಿರ್ತೀವಲ್ಲ ಅದಷ್ಟೇ ಶಾಶ್ವತ. ಆ್ಯಂಡ್ ನಾನು ಇನ್ನೊಂದು ಹೇಳೋದನ್ನ ಮರೆತೆ, ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನು. ಉಡುಪಿ, ಮಂಗಳೂರು, ಸಕಲೇಶ್ಪುರ ಅಂತೂ ಘಾಟ್ ಸೆಕ್ಷನ್ ಗೈಸ್. ನನಗೆ ಒಂಥರ ತಲೆ ಸುತ್ತುತ್ತೆ. ನಂಗೆ ವಾಮಿಟ್ ಬರೋಲ್ಲ, ಬಟ್ ಒಂಥರ ತಲೆ ಸುತ್ತುತ್ತೆ ನನಗೆ. ಒಂಥರ ಮೈಂಡೆಲ್ಲ ಒಂಥರ ಆಗೋಗುತ್ತೆ ನನಗೆ, ತಲೆ ಸುತ್ತು ಬಂದುಬಿಟ್ಟು. ಆ್ಯಂಡ್ ಮತ್ತೆ ಹೋಮ್ ಸ್ಟೇಗೆ ಹೋಗಿ ರೆಡಿ ಎಲ್ಲ ಆಗಿ ಇವಾಗ ಬೀಚಿಗೆ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಬಟ್ ಬೀಚ್ 6:30 ಕ್ಲೋಸ್ ಅಂತ. ಈಗ ಮಳೆ ಟೈಮ್ ಆಗಿರೋದ್ರಿಂದ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ, ಯಾಕಂದರೆ ನಮ್ಮನ್ನ ಕಳಿಸ್ಬಿಟ್ರು ಹೋಗಿ 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 ಅಂತ ಪೊಲೀಸ್ ಬಂದುಬಿಟ್ಟು. ಬಟ್ ಆದ್ರೂ ಭಯದಲ್ಲೇ ನಾನಿದ್ದೆ, ಯಾಕಂದರೆ ಬಂದು ಬೈದ್ಬಿಟ್ರೆ ಅಂತ. ಅದಾದಮೇಲೆ ಬರೀ ಫೋಟೋಸ್ ಮಾತ್ರ ತೊಗೊಂಡ್ವಿ. ಬಟ್ ಆಡೋಕ್ಕೆ ಬಿಡಲಿಲ್ಲ, ಯಾರೂ ಬಿಡಲಿಲ್ಲ. ಪೊಲೀಸ್ ಬಂದು ತುಂಬ ಸ್ಟ್ರಿಕ್ಟಾಗಿ ಹೇಳಿ ಕಳಿಸ್ಬಿಟ್ರು. ಸರಿ ಅಂತ ಆನ್ ದ ವೇ ಅಲ್ಲೇ ವಾಕೇಬಲಲ್ಲಿ ಒಂದು ಬೋಟಿಂಗ್ ಪ್ಲೇಸ್ ಇತ್ತು. ಸೊ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡ್ತಾಯಿದ್ವಿ. ಅಂದರೆ ಬೋಟಿಂಗ್ ಏನಿಲ್ಲ ಈ ಟೈಮಲ್ಲಿ, ಜಸ್ಟ್ ಕುತ್ಕೊಂಡು ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ತುಂಬಾ ಚೆನ್ನಾಗಿತ್ತು. ಡೇ 1 ಇದಾಗಿತ್ತು.